ಸಂವಿಧಾನ ಉಳಿಯಲಿ ಅಳಿಯಲಿ ಅಳಿಯಲಿ ಕೋಮುವಾದ ಅಳಿಯಲಿ 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 ಕೋಮುವಾದ ಅಳಿಯಲಿ. ಎಸ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ವಕೀಲ ರಾಕೇಶ್ ಕುಮಾರ್ ಎಂಬಾತ ಶೂ ಎಸೆದ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ್ದ ದಲಿತ ಸಂಘರ್ಷ ಸಮಿತಿ ಹಾಗೂ ರೈತ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ವಿವಿಧ ಘೋಷಣೆ ಕೂಗಿ ಸಾಂಕೇತಿಕ ಪ್ರತಿಭಟನೆ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ರು. ಈ ವೇಳೆ ಮಾಧ್ಯಮಗಳೊಂದಿಗೆ ರೈತ ಮುಖಂಡ ವಿದ್ಯಾಸಾಗರ್, ದಸಂತ ಮುಖಂಡ ಮಲ್ಲಹಳ್ಳಿ ನಾರಾಯಣ್ ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಪದಾಧಿಕಾರಿಗಳು ಮಾತನಾಡಿ, ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆದ ಪ್ರಕರಣ ಅಮಾನವೀಯ ಕೃತ್ಯ, ಧರ್ಮಾಂಧತೆ ಮತ್ತು ಜಾತೀಯತೆಯ ಕ್ರೌರ್ಯದಿಂದ ಈ ರೀತಿಯ ಕೃತ್ಯ ಎಸಗಿರೋದು ಖಂಡನೀಯ. ಸಮಾಜಘಾತುಕ ಶಕ್ತಿಗಳು ದೇಶದ ಸಾಮರಸ್ಯ ಹಾಳು ಮಾಡುವ ನಿಟ್ಟಿನಲ್ಲಿ ಈ ರೀತಿಯ ಕೃತ್ಯ ಎಸಗುತ್ತಿದ್ದಾರೆ. ನ್ಯಾಯಾಂಗದ ಮೇಲಿನ ಗೌರವವನ್ನ ಹಾಳು ಮಾಡುವ ಇಂತಹ ಸಮಾಜಘಾತುಕರು ಮತ್ತು ಇದರ ಬೆನ್ನಿಗೆ ನಿಲ್ಲುವ ಸಮರ್ಥನೆ ಮಾಡಿಕೊಳ್ಳುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ವಾಗ್ದಾಳಿಯನ್ನ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ನಾರಾಯಣ ಸ್ವಾಮಿ, ಕಾರ್ಯಾಶ್ ಜಯಶಂಕರ, ಕೃಷ್ಣಮೂರ್ತಿ ಎಂ ಬಸವಟಿಗೆ, ಸಂದೀಪ್ ಕಿರ್ಗುಂದ, ಮಹಾದೇವ ಸ್ವಾಮಿ ಹಳೇಪುರ, ಆನಂದ್ ಬ್ಯಾಳೂರು, ಆನಂದಪುರ ಲೋಕೇಶ್, ಆದರ್ಶ ಮಲ್ಲಹಳ್ಳಿ ಸೇರಿದಂತೆ ರೈತ ಸಂಘಟನೆಯ ಇನ್ನಿತರೆ ಮುಖಂಡರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸರ್ಕಾರ ಆ ಒಂದು ಹಿಂದುತ್ವವಾದಿ ಮನಸ್ಸುಳ್ತಕ್ಕಂಥ ಆ ವಕೀಲನನ್ನ ಕೂಡಲೇ ಬಂಧಿಸಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡುವುದರ ಮುಖಾಂತರ ಇಂಥ ಘಟನೆಗಳು ಮತ್ತೆ ಮತ್ತೆ ಆಗಬಾರ್ದು ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏಕಕಾಲದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕೇಂದ್ರದಲ್ಲೂ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಥರದ ಪ್ರಕರಣಗಳಾದರೆ ಭಾರತ ಸರ್ಕಾರದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳೇ ಇದರ ನೇರ ಹೊಣೆಯನ್ನ ಹೊರಬೇಕಾಗುತ್ತೆ ಅಂತ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಜೈ ಭೀಮ್, ಜೈ ಭಾರತ್. ಒಬ್ಬ ಕೋಮುವಾದಿ ಸನಾತನ ಧರ್ಮಿ ಅಂತ ಹೇಳ್ಕೊಂಡು ಸುವ್ಯವಸ್ಥೆ ಅಂತ ಕೆಲಸ ಮಾಡೋದು. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ. ಪ್ರಜಾಪ್ರಭುತ್ವದ ಪ್ರಮುಖ ಅಂಗ ನ್ಯಾಯಾಂಗ. ನ್ಯಾಯಾಂಗದ ಮೇಲೆ ಇವತ್ತು ಕೂಡ ಧರ್ಮದ ಹೆಸರು ಹೇಳ್ಕೊಂಡು ಸುವ್ಯವಸ್ಥೆ ಅಂತ ಕುಟಿಲ ಬುದ್ಧಿಯ ಸಂಸ್ಕೃತಿಯ ಜನ ಸುಪ್ರೀಂ ಕೋರ್ಟ್ ಒಳಗಡೆ ಇದ್ದರೆ ಅಂದರೆ ನಮ್ಮ ಮನಸ್ಥಿತಿಗಳು ಯಾವ ಕಡೆ ಹೋಯ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇದು ಬರೀ ನ್ಯಾಯಾಂಗದ ಮೇಲೆ ಮಾಡಿದಂತಹ ದಬ್ಬಾಳಿಕೆ ಅಲ್ಲ, ಇಡೀ ಪ್ರಜಾಪ್ರಭುತ್ವದ ಮೇಲೆ ಮತ್ತು ಸಂವಿಧಾನದ ಮೇಲೆ ಮಾಡಿದಂಥ ದಬ್ಬಾಳಿಕೆ. ಇಲ್ಲಿ ಸಂವಿಧಾನಕ್ಕಿಂತ ಧರ್ಮ ದೊಡ್ಡದಾಗಿ ಕಾಣ್ತಾ ಇದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಿಂತ ಇಲ್ಲಿ ಅವರ ಒಂದು ಸಣ್ಣ ಮನಸ್ಮೃತಿ ಮತ್ತು ಅವರ ಕೋಮುವಾದ ದೊಡ್ಡದಾಗಿ ಕಾಣ್ತಾ ಇದೆ. ಇದನ್ನ ಈ ಕೂಡಲೇ ಹತ್ತಿಕ್ಕಂಥ ಕೆಲಸನ ರಾಷ್ಟ್ರಪತಿಗಳು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು. ಪ್ರಧಾನಿಗಳು ಹೇಳಿದರೆ ಇದನ್ನು ವ್ಯವಸ್ಥಿತವಾಗಿ ನಾವು 21ನೇ ಶತಮಾನಕ್ಕೆ ಬಂದಿದ್ರೂ ಸಹ ಇನ್ನು ವಿಗ್ರಹಾರಾಧನೆ, ಪಟ್ಟಂಗಿತನ, ಕೋಮುವಾದವನ್ನ ಜೀವಂತವಾಗಿ ಇಟ್ಟುಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ಇಡೀ ಪ್ರಗತಿಪರ ಚಿಂತಕರು, ರೈತ, ದಲಿತ, ಕಾರ್ಮಿಕ ಎಲ್ಲ ಸಂಘಟನೆಗಳನ್ನ ಹತ್ತಿಕ್ಕದೆ ಇದರ ಮೂಲ ಉದ್ದೇಶ. ಆದರೆ ಇವತ್ತೊಂದು ನೆನಪಾಗುತ್ತೆ, ನಮ್ಮ ಏನು ದೇಶದ ಪ್ರಧಾನಮಂತ್ರಿಗಳು ಇಡೀ ರೈತ ಕುಲಕ್ಕೆ ನಾನು ಅಧಿಕಾರ ವಹಿಸಲು 24 ಗಂಟೆ ಒಳಗಡೆ ಅಚ್ಚರಿನ ಕೊಡ್ತೀನಿ ಅಂತ ಹೇಳಿ ಮಾತನ್ನು ತಪ್ಪಿಸ್ಕೊಂಡಿದ್ದಾರೆ, ವಚನಭ್ರಷ್ಟಾಗಿದ್ದಾರೆ. 764 ಜನ ಅನ್ನದಾತರು ದೆಹಲಿಯ ಗಡಿಯಲ್ಲಿ ಹುತಾತ್ಮರಾದರು. ಆದರೆ ಇನ್ನೂ ಸಹ ಆ ಒಂದು ಏನು ವರದಿನ ಮಂಡಿಸ್ತಕ್ಕಂಥ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ, ಆ ಆಯೋಗ ಅವರು ಬದುಕಿದ್ದಾಗ ಆಯೋಗ ಜಾರಿ ಮಾಡಲಿಲ್ಲ. ಅವರು ಸತ್ತ ಮೇಲೆ ಅವರ ಸಮಾಧಿ ಮೇಲೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟದ್ದು ಈ ದೇಶದ